ಹಲೋ, ಹೌ ಆರ್ ಯು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಉದಯ ಕಾಲದ ಆತ್ಮಿಕೋಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮಗೆಲ್ಲರಿಗೂ ಶುಭೋದಯ. ಸ್ನೇಹಿತರ ಆತ್ಮೀಯರೇ, ದೇವರು ತನ್ನ ಜೀವದ ಮಾತುಗಳಿಂದ ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವ ಆ ದೇವರ ಮಾತುಗಳನ್ನು ಕೇಳಿ ಸಂತೋಷವುಳ್ಳವರಾಗಿ ಲೋಕದಲ್ಲಿ ಇರುವಷ್ಟು ದಿನಗಳ ಕಾಲ ಆನಂದವಾಗಿ ಜೀವಿಸುವವರಾಗಿರೋಣ. ಕರ್ತನು ಈ ದಿನ ಕೊಟ್ಟಂತ ಮಾತು ನೋಡ್ರಿ, ಸತ್ಯವೇದದಲ್ಲಿರುವಂತಹ ದಾನಿಯೇಲ ಎಂಬ ಪುಸ್ತಕ, ಅದರಲ್ಲಿ 6ನೇ ಅಧ್ಯಾಯ 22ನೇ ವಚನದಲ್ಲಿ ಒಂದು ವಚನ ಹೀಗೆ ಇದೆ. ಏನೆಂಬುದಾಗಿ ನಾವು ನೋಡುವಾಗ, ಅರಸೆ ಚಿರಂಜೀವಿ ಆಗಿರೋ ನನ್ನ ದೇವರು ತನ್ನ ದೂತನನ್ನು ಕಳಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಯಾಕಂದ್ರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು. ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ಸ್ನೇಹಿತರೆ, ಹೆಚ್ಚುವಾಗ್ಲಿ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಈ ಉದಯ ಕಾಲದಲ್ಲಿ ದೇವರು ತಿಳಿಸ್ತಿರುವಂತ ವಿಷಯವೇನೆಂದ್ರೆ, ಸತ್ಯವೇದದಲ್ಲಿ ಒಬ್ಬ ದಾನಿಯೇಲನು, ಒಬ್ಬ ಭಕ್ತನು, ಇವನು ಒಳ್ಳೆ ನಡವಳಿಕೆ ಉಳ್ಳವನು, ಒಳ್ಳೆ ಸ್ವಭಾವ ಉಳ್ಳವನು, ಯಾರದನ್ನು ಆಸೆ ಪಡೆದವನಲ್ಲ, ಯಾವ ಆಸೆಗೆ ಒಳಗಾಗುವವನಲ್ಲ. ಇವನ ನೀತಿವಂತನಾಗಿಯೂ ಶ್ರೇಷ್ಠನಾಗಿ ಜೀವಿಸುತ್ತಿದ್ದನು. ಆದರೆ ಇವನನ್ನು ನೋಡಿ ಎಷ್ಟೋ ಜನ ಇವನಿರುವಂತ ಜೀವಿತವನ್ನು ನೋಡಿ ಅವರು ಸಹಿಸಲಾರದೆ ಅವನ ಮೇಲೆ ಅಪರಾಧಗಳನ್ನು ಹೊರಿಸಿ ಅವನನ್ನು ನಿಂದಿತನಾಗಿ ಮಾಡಿ ಆ ರಾಜನ ಮುಂದೆ ತೆಗೆದುಕೊಂಡಾಗ ಅವನ ಮೇಲೆ ಅಪರಾಧವನ್ನು ಹೊರಿಸ್ತಾರೆ. ಅಲ್ಲಿರುವಂತ ಅಪರಾಧ ಮಾಡಿದವರಿಗೆ ದಂಡನೆ ಏನಂದ್ರೆ, ಅವರ ಅಂದ್ರೆ ಸೆರೆಮನೆಯಲ್ಲಿ ಹಾಕಿ ಆ ಸೆರೆಮನೆಯಲ್ಲಿರುವಂತ ಜನರ ಮೇಲೆ, ಅಂದ್ರೆ ಅಲ್ಲಿರುವ ಸೆರೆಯಲ್ಲಿರುವವರಿಗೆ ಆ ಸಿಂಹಗಳಿಂದ ಅವರನ್ನು ತಿನ್ನಿಸುವಂತೆ, ಸಾಯಿಸುವಂತೆ ಮಾಡುವಂತ ಒಂದು ದಂಡನೆ ಆಗಿತ್ತು. ಅಂತ ಒಂದು ದಂಡನೆಯ ಉಳ್ಳ ಸೆರೆಮನೆ ಒಳಗಡೆ ಈ ಭಕ್ತನಾದ ದಾನಿಯೇಲನಿಗೆ ಹಾಕ್ತಾರೆ. ಬಾಕ್ಲಿ ಹಾಕಿದ ನಂತರ ಅಲ್ಲಿರುವ ರಾಜ ಅನ್ಕೊಂತಾನೆ, ಅವನು ಯಾವ ತಪ್ಪು ಮಾಡಲಿಲ್ಲ, ಆದ್ರೆ ಈ ಜನ ಅವನನ್ನು ತಪ್ಪುಗಸ್ತನಾಗಿ ಮಾಡಿ ಒಳಗೆ ಹಾಕ್ಬಿಟ್ರಲ್ಲ, ಸಿಂಹಗಳು ಅವನನ್ನು ತಿಂದು ಬಿಟ್ಟಿರ್ತದೆ ಹೇಳಿ ಬೆಳಗ್ಗೆ ಮುಂಜಾನೆ ಓಡಿ ಹೋಗಿ ನೋಡ್ತಾನೆ. ಆದ್ರೆ ಅವನು ಸತ್ತೋಗಿರಲ್ಲ, ಅವನು ಬದುಕಿರ್ತಾನೆ. ಯಾಕೆ ಬದುಕಿರುವವನು ಹೇಳ್ತಾನೆ, ರಾಜನೇ ಚಿಂತೆ ಮಾಡಬೇಡ, ನಾನು ಬದುಕಿದ್ದೀನಿ, ಯಾಕಂದ್ರೆ ನನ್ನ ದೇವರು ನನ್ನನ್ನು ಬದುಕಿಸಿದ್ದಾನೆ, ಸಿಂಹ ಬಾಯಿಗಳನ್ನು ಕಟ್ಟಿದ್ದಾನೆ, ಯಾಕಂದ್ರೆ ನಾನು ದೇವರ ದೃಷ್ಟಿಗೆ ನಿರ್ಮಲನಾಗಿ ಕಂಡಿದ್ದೇನೆ. ಹಾಗೆ ನಿನಗೂ ಕೂಡ ಯಾವ ದ್ರೋಹ ಮಾಡಿದವನಲ್ಲ. ಜನರು ಎಷ್ಟೇ ಅಪರಾಧಗಳ ಮೇಲೆ ಓರಿಸಿದ್ರು ಕೂಡ, ಆದ್ರೆ ಸಿಂಹಗಳು ಮಾತ್ರ ನನ್ನನ್ನು ತಿನ್ನಲಾರದಂತೆ ದೇವರು ಅವ್ರ ಬಾಯಿಗಳನ್ನು ಕಟ್ಟಿದ್ದಾನೆ ಎಂಬುದಾಗಿ. ನೋಡುತ್ತಿರುವ ನನ್ನ ಸ್ನೇಹಿತರೆ, ಎಷ್ಟೋ ಜನರು ಇದರಲ್ಲಿ ಜನರು ನೀವು ಮಾಡಲಾರದ ಅಪರಾಧಗಳನ್ನು ನಿಮ್ಮ ಮೇಲೆ ಹಾಕಿ ನಿಂದಿತರನಾಗಿ ಮಾಡಿ ನೋಡ್ತಾ ಇರ್ಬೋದು. ಅಂತ ಒಂದು ಬಾಧೆಗಳು, ಅಂತ ಒಂದು ಸಂಕಷ್ಟ, ಅಂತ ಒಂದು ಕಣ್ಣೀರು, ಅಂತ ಒಂದು ಚಿಂತೆಯಲ್ಲಿರುವ ಸ್ನೇಹಿತರು, ಆತ್ಮೀಯರಿಗೂ, ಬಂಧು ಮಿತ್ರರಿಗೂ ಇವತ್ತು ದೇವರು ಹೇಳ್ತಿರುವ ಮಾತು ಏನಂದ್ರೆ, ನಿಮ್ಮ ಮೇಲೆ ಅಲ್ಲ ಸಲ್ಲದ ಅಪರಾಧಗಳನ್ನು ಹಾಕಿ ನಿಮ್ಮನ್ನು ದಂಡನೆಗೆ ಒಳಪಡಿಸಿರುವ ಜನರ ಮುಂದೆ ಅವರು ಸಿಂಹಗಳಂತೆ ನಿಮ್ಮನ್ನು ವಿಧ ವಿಧವಾದ ಮಾತುಗಳಿಂದ ಗರ್ಜಿಸಿ ನಿಮ್ಮನ್ನು ಭಯಪಡಿಸ್ತಿರ್ಬೋದು. ಅಂತ ಬಾಯಿಗಳನ್ನು, ಅಂತ ಮಾತುಗಳನ್ನು, ಅಂತ ಕಾರ್ಯಗಳನ್ನು ದೇವರು ಈ ಮುಂಜಾನೆ ವೇಳೆಯಲ್ಲಿ ಇರ್ತಾನೆ, ಅವನು ಕಟ್ಟಾಕುತ್ತಾನೆ ನಾನೆಂಬುದಾಗಿ. ಕಟ್ಟಿ ಹಾಕಿ ನಿಮ್ಮನ್ನು ಪರಿಶುದ್ಧತೆಯಿಂದ, ನಿಮ್ಮನ್ನು ಎಲ್ಲಾರ ಮುಂದೆಯೂ ತಲೆ ಎತ್ತಿ ನಡೆಯುವಂತೆ ದೇವರು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಯಾರೇ ನಿಮ್ಮ ಮೇಲೆ ಎಂಥ ಒಂದು ಕೆಲಸದಲ್ಲಿ ಆಗಿರಲಿ, ಕೆಲಸ ಮಾಡುವ ಸ್ಥಳದಲ್ಲಿ ಆಗಿರಲಿ, ನಿಮ್ಮ ಬಿಸ್ನೆಸ್ಗಳ ವಿಷಯದಲ್ಲಿ ಆಗಿರಲಿ, ಹಾಗೆ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ನೆರೆಯವರು, ನಿಮ್ಮ ಬಂಧು ಮಿತ್ರರು, ನಿಮ್ಮ ಸೇವೆಗಳ ಎಲ್ಲೇ ಆಗಿರಲಿ, ನಿಮ್ಮ ಮೇಲೆ ನೀವು ಮಾಡಲಾರದ ಅಪರಾಧಗಳ ಮೇಲೆ ನಿಂದೆ ಹಾಕಿರುವುದಾದರೆ ಚಿಂತಿಸಬೇಡ್ರಿ, ಭಯಪಡಬೇಡ್ರಿ. ದೇವರು ನಿಮ್ಮ ಪಕ್ಷವಿದ್ದಾನೆ. ಆತನು ಸಿಂಹದಂತೆ ನಿಮ್ಮ ಮೇಲೆ ಅಪರಾಧವನ್ನು ಹೊರಿಸುವ ಜನರನ್ನು ಆತನು ಗರ್ಜಿಸಿ ಅವರ ಬಾಯಿಗಳನ್ನು ಮುಚ್ಚಿ ನಿಮಗೆ ತಲೆ ಎತ್ತಿ ನಿಮ್ಮನ್ನು ನಡೆಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮೆಲ್ಲರ ಅಪರಾಧಗಳನ್ನು ಹಾಕಿರುವ ಜನರ ಮುಂದೆ ನಿಮ್ಮನ್ನು ದೇವರು ತಲೆ ಎತ್ತುವಂತೆ ಮಾಡುತ್ತಾ ನಡೆಸಲಿ ಎಂದು ಹೇಳಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ, ನೋಡುವ ಎಲ್ಲಾ ಸ್ನೇಹಿತರಿಗಾಗಿ ಸ್ತೋತ್ರ. ಯಾರೆಲ್ಲ ದೇವರೇ ನಿಂದೆ ಅವಮಾನಗಳಿಗೆ ಒಳಗಾಗಿ ಅಲ್ಲದ ಸಲ್ಲದ ಅಪರಾಧಗಳ ಅವರ ಮೇಲೆ ಒತ್ತುಕೊಂಡು ದೇವರೇ ಇವತ್ತು ಜನರ ಮುಂದೆಯೂ, ಬಂಧು ಬಳಗದ ಮುಂದೆಯೂ, ಅವರ ಕುಟುಂಬದಲ್ಲಿಯೂ ಅವರು ನೊಂದಿತರಾಗಿರುವುದಾದರೆ ದೇವರೇ ಅವರನ್ನು ಅದರಿಂದ ಬಿಡಿಸು. ಅವರಿಗೆ ನೀನು ಇವತ್ತು ಕೊಟ್ಟಂತ ವಾಕ್ಯದ ಮೇರೆಗೆ ಅವರಿಗೆ ಧೈರ್ಯವನ್ನು ತುಂಬಿಸಿ ನೀನು ಅವರನ್ನು ಆಶೀರ್ವದಿಸಿ, ಯಾರೆಲ್ಲ ಅವರ ಮೇಲೆ ಅಪರಾಧಗಳನ್ನು ಹೊರಿಸಿದರೋ ಅವರ ಮುಂದೆ ಇವರ ತಲೆಗಳನ್ನೆತ್ತಿ ನಿಲ್ಲುವಂತೆ ಮಾಡಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊ. ದೇವರೇ, ನೀನು ಎಲ್ಲವರನ್ನು ನೋಡುವ ಶಕ್ತಿವಂತನಾಗಿರುವ ದೇವಾ, ನಿನಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ನೋಡುವ ಪ್ರತಿಯೊಬ್ಬರನ್ನು ಯೇಸುವಿನ ನಾಮದಲ್ಲಿ ಅವರನ್ನು ಆಶೀರ್ವದಿಸಿ
ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಬೇಕೆಂಬುದಾಗಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತೀನಿ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಭಯಪಡಬೇಡ್ರಿ.